ವೀಕ್ಷಕರಿಗೆಲ್ಲ ಶರಣು. ಈ ದಿವಸ ನಾನು ನಮ್ಮ ಶರೀರದಲ್ಲಿರುವಂಥ 5 ತತ್ವಗಳು, 5 ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದರಿಂದ ಏನು ಉಪಯೋಗ, ಅದನ್ನು ಯಾವ ರೀತಿ ನಾವು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಬಗ್ಗೆ ಮಾತಾಡ್ತೀನಿ. ಇದನ್ನು 2 ವಿಡಿಯೋ ಮಾಡ್ತೀನಿ. ಇದು ಫಸ್ಟು ನಾನು ಈ ತತ್ವಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ. ಯಾಕೆಂದರೆ ಜೀವನ ಅಂದಮೇಲೆ ಏರುಪೇರು ಇದ್ದದ್ದು ಸಹಜ. ಚಲ್ತಿಕೆ ಗಾಡಿ ಇರ್ತೀವಿ, ಚಲ್ತಾ ಹುವ ನದಿ ಅಂತೀವಿ ಅಲ್ವಾ. ಈ ಜೀವನ ಅನ್ನೋದು ಮೂವ್ ಆಗ್ತಾ ಇರುತ್ತೆ ಅಲ್ವಾ. ಯಾಕೆಂದರೆ ಪ್ರತಿ ದಿವಸ ನಾವು ತಿನ್ನೋ ಆಹಾರ ಬೇರೆ, ನಾವು ಓಡಾಡೋ ಜಾಗಗಳು ಬೇರೆ, ನಾವಿರುವಂಥ ವಾತಾವರಣ ಬೇರೆ, ಎಲ್ಲ ಬೇರೆ ಬೇರೆ. ಆದ್ದರಿಂದ ನಮ್ಮ BP, ಶುಗರು ಎಲ್ಲನೂ ಹೇಗಿತ್ತೋ ಹಾಗೇ ಇರಬೇಕು ಅನ್ನೋದು ನಿಜವಾಗ್ಲೂ ತಪ್ಪು. ಅದು ಕಾಯಿಲೆನೇ ಅಲ್ಲ. ನಾವಾಗಿ ನಮ್ಮ ಲೈಫ್ ಸ್ಟೈಲಿಂದ, ಜೀವನ ಶೈಲಿಯಿಂದ ಮಾಡಿಕೊಂಡಿರೋಂಥ ಕೆಲವು ಅಪರಾಧಗಳು ಅಂತಲೂ ಕೂಡ ಹೇಳ್ಬೋದು. ಆ ಬಗ್ಗೆ ನಮಗೆ ವಿವೇಕ ಇದ್ದರೆ, ಈ ವಿಚಾರಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ನಮ್ಮನ್ನು ಯಾವುದೇ ರೀತಿಯಲ್ಲಿ ತೊಂದರೆಗೆ ಈಡು ಮಾಡಲ್ಲ ಅನ್ನೋ ವಿಷಯನ ನಾನು ಹೇಳ್ತೀನಿ. ಶರೀರನ ಆರೋಗ್ಯಕ್ಕೆ ಇಟ್ಕೋಬೇಕು. ಅದಕ್ಕಾಗಿ 10 ನಿಮಿಷ ನಿಮ್ಮಲ್ಲಿ ಸಮಯ ಇಲ್ವಾ? ನಮ್ಮದೇ ಶರೀರದ ಸಲುವಾಗಿ ನಾವು 10 ನಿಮಿಷ ಸಮಯ ಕೊಡದಿದ್ರೆ ಹೇಗೆ ಅಲ್ವಾ? ಆ ಒಂದು 10 ನಿಮಿಷ ಸಮಯವನ್ನು ನಮಗಾಗಿ, ನಮ್ಮ ಶರೀರಕ್ಕಾಗಿ ನಾವು ಕೊಡೋಣ. ಮತ್ತು ನಮ್ಮ ಶರೀರದ ಕಾಯಿಲೆಗಳನ್ನು, ಏರುಪೇರುಗಳನ್ನ, ಏನು ತಿನ್ನೋ ಆಹಾರದಲ್ಲಿ ಹೇಳ್ತನಲ್ಲ, ಅದರಿಂದಲೇ ವಾತ, ಪಿತ್ತ, ಕಫಗಳು ಸ್ವಲ್ಪ ಏರುಪೇರಾಗ್ತವೆ. ಈ ಏರುಪೇರು ಆಗುವಂಥ ಕ್ರಮವನ್ನು ಯಾರು ಸರಿ ಮಾಡ್ತಾರೆ? ಬಟ್ಟೆಗಳನ್ನ ಜೋಡಿಸಿರ್ತೀವಿ, ಅವಾಗ ನಮಗೆ ಇಷ್ಟ ಆಗಲ್ಲ. ಯಾವುದೋ ಒಂದು ಬಟ್ಟೆ ಮಧ್ಯದಲ್ಲಿ ಉದ್ದ ಬಂದುಬಿಟ್ಟಿರುತ್ತೆ, ಫೋಲ್ಡ್ ಮಾಡಿಟ್ಟಿರ್ತೀವಿ. ಅವಾಗ ಏನು ಮಾಡ್ತೀವಿ? ಅದನ್ನು ಎಳೆದ್ಬಿಟ್ಟು ಇನ್ನೊಂಚೂರು ಕ್ಲೀನಾಗಿ ಮಡಚಿ ಕ್ಲೀನಾಗಿ ಇಟ್ಕೋತೀವಿ ಅಲ್ವಾ. ಹಾಗೆಯೇ ವಾತ, ಪಿತ್ತ, ಕಫ ಕೂಡ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗಿದ್ದರೆ ಆಗ ನಮ್ಮ ಆರೋಗ್ಯ 99% ಅಂತ ಹೇಳ್ಬೋದು. 99% ಚೆನ್ನಾಗಿರುತ್ತೆ ಅಲ್ವಾ. ಈಗ ನಮ್ಮ ಶರೀರದಲ್ಲಿ ಯಾವ ತತ್ವಗಳಿವೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅಲ್ವಾ. ಆದರೆ ಎಲ್ಲೆಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತು. ಅದನ್ನು ವಿಷಯನ ಹೇಳಿಬಿಡ್ತೀನಿ. ಈಗ ನೋಡಿ, ನಮ್ಮ ಹೆಬ್ಬೆರಳು, ಈ ಹೆಬ್ಬೆರಳು ಏನು ತೋರಿಸ್ತಿದೆ? ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಗ್ನಿಯನ್ನು ರೆಪ್ರೆಸೆಂಟ್. ಇನ್ನು ಈ ತೋರು ಬೆರಳೇನಿದೆ, ಇದು ವಾಯುವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮಧ್ಯದ ಬೆರಳೇನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಆಕಾಶ ತತ್ವ. ಅಂದರೆ ನಮ್ಮ ಕಿವಿ, ನಮ್ಮ ಶಬ್ದ, ಇದನ್ನೆಲ್ಲ ಇದು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಇದು ಅನಾಮಿಕ ಬೆರಳು ಅಂತ ಹೇಳ್ತೀವಿ, ಉಂಗುರ ಬೆರಳು ಅಂತ ಹೇಳ್ತೀವಲ್ಲ. ಈ ಉಂಗುರ ಬೆರಳು ಏನನ್ನು? ನಮ್ಮ ಪೃಥ್ವಿಯನ್ನು, ನಮ್ಮ ಮೈಯಲ್ಲಿ ಮಣ್ಣಿನಿಂದ ಮಾಡಿದ ಶರೀರ, ಅದಕ್ಕೆ ಮಣ್ಣಿಗೆ ಹೋಗೋದಿದು. ಆದ್ದರಿಂದ ನಮ್ಮ ಶರೀರದಲ್ಲಿ ಮಣ್ಣಿನ ತತ್ವವನ್ನು, ಪೃಥ್ವಿಯ ತತ್ವವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಈ ಕಿರುಬೆರಳೇನಿದೆ, ಇದು ಭಾಳ ಮುಖ್ಯ. ಸಿಕ್ಕುದು ಅಂತ ಕಡೆಗಣಿಸೋಕ್ಕೆ ಹೋಗ್ಬೇಡಿ. ಮತ್ತು ಇದು ಕಡೆಗಣಿಸ್ರಿ ವೆರಿ ಡೇಂಜರಸ್. ಯಾಕೆಂದರೆ ಇದು ಜಲತತ್ವ. ನಾವು ಕುಡಿದ ನೀರಿನಿಂದ ಹಿಡಿದು, ನಮ್ಮ ಬಾಡಿಯಲ್ಲಿರೋ 92% ನೀರಿನಿಂದ ಹಿಡಿದು ಎಲ್ಲವನ್ನ, ಇಷ್ಟು ಪುಟ್ಟದಾಗಿದ್ರು ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಆದ್ದರಿಂದ ಇದೇ ರೆಪ್ರೆಸೆಂಟ್ ಮಾಡೋದು. ಆದ್ದರಿಂದ ಇದನ್ನು ಯಾವತ್ತೂ ಯಾಮಾರಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಇನ್ನೊಂದೇನು ಗೊತ್ತಾ? ಇದನ್ನು 200 ಟೈಮ್ಸು ಹೀಗೆ ಜೋರಾಗಿ ಎಳೆಯೋದ್ರಿಂದ, 1 ಸತಿ 2 ಸತಿಗೆ ಆಗಲ್ಲ. ಒಬೆಸಿಟಿ ಇರೋರು, ತುಂಬ ದಪ್ಪ ಇರ್ತಾರಲ್ಲ ಅಂಥವ್ರು, ಬಾಡಿ ಬೆಳ್ಳಿ ಫ್ಯಾಟ್ ಅದು ಕಡಿಮೆ ಮಾಡ್ಕೋಬೇಕು ಅಂತಾರಲ್ಲ. ಕೆಲವರು ಡಾಕ್ಟ್ರೇ ಹೇಳಿರ್ತಾರೆ, ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗಬೇಕು, ಮಂಡಿ ನೋವು ಅಂತೀರ ಅಂತ. ಆಗೇನು ಮಾಡಬೇಕು? ಈ ಬೆರಳನ್ನು ಎಳಿಬೇಕು. ಒಂದು ದಿನಕ್ಕೆ 50 ಸತಿ 2 ಬೆರಳು ಮಾಡಿ ನೋಡಿ ಹೀಗೆ. ಆಮೇಲೆ 100 ಮಾಡಿ, ಆಮೇಲೆ 200 ಮಾಡಿ, ಆಯಿತಾ? ಹೀಗೆ ಮಾಡೋದ್ರಿಂದ ಈ ಒಂದು ಒಬೆಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಭಾಗನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗೆ ಈ ತತ್ವಗಳಿಗೆ ಒಂದೊಂದು ಅಕ್ಷರ ಇದೆ, ಹೇಗೆ ಈ ತತ್ವಗಳು ವರ್ಕ್ ಮಾಡ್ತವೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಕಲ ಸನ್ಮಂಗಳವಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಲಾ.